ನಚ್ಚಿದೆ ಸತಾಂ ಅಸಂಭವಾಯ ಕಿಲ ಸತ್ವಮೂರ್ತಯೇ. ಆ ರೀತಿಯಾಗಿ ಎರಡು ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ ಎಂಬತಕ್ಕಂಥದ್ದನ್ನ ದೇವರಲ್ಲಿ ಕೇಳಬೇಕು. ವಾದಿರಾಜ ಗುರುಸಾರವರು ತಾವು ಪದ್ಯದಲ್ಲಿ ಹೇಳುವಾಗ ಹೇಗೆ ಹೇಳ್ತಾರೆ ಅಂದ್ರೆ, ದೇವರ ಹತ್ರ ಹೋಗಿ ಅದು ಕೊಡು ಇದು ಕೊಡು ಅಂತ ಕೇಳಲಿಲ್ಲ. ಹೇಗೆ ಕೇಳ್ತಾರೆ? ಮೊದಲು ನನ್ನಲ್ಲಿರುವಂತ ಅನಿಷ್ಟವನ್ನ ನಿವೃತ್ತಿ ಮಾಡು, ಆಮೇಲೆ ಕೊನೆಗೆ ಹೇಳ್ತಾರೆ ಇಷ್ಟ ಪ್ರಾಪ್ತಿ ಏನ್ ಬೇಕು ಅಂತ. ಒಂದು ಪದ್ಯದಲ್ಲಿ ಹೇಳುವಾಗ ಗುರುಸಾರ್ವಮರು ಹೇಳ್ತಾರೆ, ವಾದಿರಾಜ ಗುರುಸಾರ್ವಮರು, ಕಾಮನ್ನ ಬಾಧೆಯ ತಾಳಲಾರದೆ ಕಂಡ ಕಾಮಿನಿಯರನೆ ಕೂಡಿ ನೇಮಾನಿಷ್ಠೆಯ ಬಿಟ್ಟು ನಿನ್ನನ್ನು ಭಜಿಸದೆ ಪಾಮರನಾದೇನೋ ಹಯವದನ ಅವ ರೀತಿಯಿಂದ ನೀಯನ್ನ ಸಲಹುವೆ ಶ್ರೀ ವಿಭೋ ಹಯವದನ ಹಯವದನ. ಏನು ಕೇಳಲಿಲ್ಲ, ಕೊನೆಗೆ ಹೇಳ್ತಾರೆ ಏನು ಬೇಕು, ಎಲ್ಲ ಇಂಥ ದೋಷಗಳನ್ನೆಲ್ಲ ಬಿಡಿಸು ಬಿಡಿಸು ಅಂತ ಹೇಳಿ ಕೊನೆಗೆ ಹೇಳ್ತಾರೆ, ಹೀನ ಗುಣಗಳೆಲ್ಲ ಹಯಮುಖ ದೇವನೇ ವರ್ಜಿಸುವಂತೆ ಮಾಡೋ. ಕೊನೆಗೆ ಹೇಳ್ತಾರೆ, ಜ್ಞಾನಿಗಳ ರಸನೆ ಹಯಮುಖ ದೇವನೇ ಧ್ಯಾನಿಸುವಂತೆ ಮಾಡೋ ಹಯವದನ ಅವ ರೀತಿಯಿಂದ ನೀಯನ್ನ ಸಲಹುವೆ ಶ್ರೀ ವಿಭೋ ಹಯವದನ ಹಯವದನ. ಈ ರೀತಿಯಾಗಿ ಶುಕಾಚಾರ್ಯರು ಅನಿಷ್ಟ ನಿವೃತ್ತಿಯ ಜೊತೆಗೆ ಇಷ್ಟ ಪ್ರಾಪ್ತಿಯನ್ನ ಕೇಳಿಕೊಂಡಿದ್ದಾರೆಯೇ ಹೊರತು ಕೇವಲ ಇಷ್ಟ ಪ್ರಾಪ್ತಿಯನ್ನ ಕೇಳುವಂತಹದ್ದು ಕ್ರಮ ಅಲ್ಲ, ಯುಕ್ತಿ ಅಲ್ಲ. ನಾವೆಲ್ಲ ಎಡುವುದದೇ, ನಮಗೆ ಕೇಳೋದರಲ್ಲಿ ಅವಸರ, ಅದು ಕೊಡು ಇದು ಕೊಡು ಇದು ಕೊಡು ಅದು ಕೊಡು. ಹೌದಯ್ಯ, ನೀ ಕೊಟ್ಟದ್ದನ್ನು ಇಟ್ಟುಕೊಳ್ಳಿಕ್ಕೆ ನನ್ನ ಪಾತ್ರನೇ ತೂತು, ಏನ್ ಮಾಡೋದು? ಎಲ್ಲ ತೂತು ಪಾತ್ರೆಯಲ್ಲಿ ತುಂಬಿಸಿದ್ದೆ ಎಲ್ಲ ಕೆಳಗೆ ಸೋರಿ ಸೋರಿ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಅನಿಷ್ಟ ನಿವೃತ್ತಿ ಜೊತೆಗೆ ಇಷ್ಟ ಪ್ರಾಪ್ತಿಯನ್ನ ಕೇಳಬೇಕು ಅಂತ ಅದ್ಭುತವಾದ ವರ್ಣನೆಯನ್ನು ಮಾಡ್ತಾರೆ. ಕೊನೆಗೆ ನಿನ್ನೆ ನಾನು ಹೇಳಿದ ಹಾಗೆ ಭಾಗವತ ಭೂಲೋಕಕ್ಕೆ ಹೇಗೆ ಬಂತು, ಅದು ಮೊದಲನೇ ಪ್ರಕರಣ. ಭಾಗವತಾಗತಿ ಪ್ರಕರಣ ಅಂತಲೇ ಇದಕ್ಕೆ ಹೆಸರು. ಆಗ ಹೇಳ್ತಾರೆ, ಮೊದಲನೇ ಪರಂಪರೆ ಹೇಗೆ ಅಂತಂದ್ರೆ, ನಾಭಿ ಕಮಲದಿಂದ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವರಿಗೆ ನಾರಾಯಣ ದೇವರು 4 ಶ್ಲೋಕಗಳಿಂದ ಭಾಗವತವನ್ನು ಉಪದೇಶ ಮಾಡ್ತಾರೆ ಅಂತ. ಆಮೇಲೆ ಎರಡನೇ ಪರಂಪರೆ ಯಾವುದು? ಶೇಷದೇವರು ಸನಕಾದಿಗಳ ಮುನಿಗಳಿಗೆ ಉಪದೇಶ ಮಾಡಿದ್ದು. ಈ ಬ್ರಹ್ಮದೇವರಿಗೆ ನಾರಾಯಣನ ಚತುಶ್ಲೋಕಿ ಭಾಗವತ ಉಪದೇಶ ಮಾಡಿದ್ರು. ಆಗ ಜೊತೆಗೆ ಕೂತುಕೊಂಡು ಬ್ರಹ್ಮದೇವರ ಜೊತೆಗೆ ಶೇಷದೇವರು ಶ್ರವಣ ಮಾಡಿದ್ರು. ಅವರು ಏನ್ ಮಾಡಿದ್ರು? ನಾರದರು ಏನ್ ಮಾಡಿ ಅಂದ್ರೆ, ನಾರದರು ಬ್ರಹ್ಮದೇವರಿಗೆ ಅದಾದ ಮೇಲೆ ಬದರಿ ನಾರಾಯಣನಿಂದ ಭಾಗವತವನ್ನ ಮತ್ತೆ ತಿರುಗ ಉಪದೇಶ ಪಡೀತಾರೆ. ಆ ನಂತರ ನಾರದರ ಪ್ರಾರ್ಥನೆಯಂತೆ ವೇದವ್ಯಾಸದೇವರು ಚತುಶ್ಲೋಕಿ ಭಾಗವತವನ್ನ ರಚನೆ ಮಾಡ್ತಾರೆ. ಅದನ್ನ ನೋಡಿ ಮತ್ತೆ ನಾರದರು ವೇದವ್ಯಾಸದೇವರಿಗೆ ಕೇಳ್ತಾರೆ. ಆಗ ವೇದವ್ಯಾಸದೇವರು ಮತ್ತೆ ಇಡೀ ಭಾಗವತವನ್ನ ಉಪದೇಶ ಮಾಡ್ತಾರೆ. ಶುಕಾಚಾರ್ಯರಿಗೆ ಉಪದೇಶ, ಶುಕಾಚಾರ್ಯರು ಮತ್ತೆ ಪರೀಕ್ಷಿತ ರಾಜರಿಗೆ. ಹೀಗೆ ಪರಂಪರೆ ಬೆಳೆಯಿತು. ಅವರ ಜೊತೆಗೆ ಸೂತರು ಕೂಡ ಕೇಳಿದ್ರು, ಅವರು ಶೌನಕಾದ ಋಷಿಗಳಿಗೆ ಹೇಳಿದ್ರು ಅಂತ. ಎರಡನೇ ಪರಂಪರೆಯಲ್ಲಿ ಏನ್ ಮಾಡಿದ್ರು? ಆ ಶೇಷದೇವರು ಏನ್ ಶ್ರವಣ ಮಾಡಿದ್ರಲ್ಲ, ಅವರು ಸನಕಾದಿಗಳಿಗೆ ಹೇಳ್ತಾರೆ, ಅವರು ಸಾಂಖ್ಯಾಯನ ಮುನಿಗಳಿಗೆ ಹೇಳ್ತಾರೆ, ಅವರು ಪರಾಶರ ಮುನಿಗಳಿಗೂ ಮತ್ತು ಬೃಹಸ್ಪತ್ಯಾಚಾರ್ಯರಿಗೂ ಉಪದೇಶ ಮಾಡ್ತಾರೆ. ಪರಾಶರ ಮುನಿಗಳು ಮೈತ್ರೇಯರಿಗೂ ಕೂಡ ಉಪದೇಶ ಮಾಡ್ತಾರೆ. ಆ ಮೈತ್ರೇಯ ವಿದುರನಿಗೂ ಉಪದೇಶ. ಹೀಗೆ ಆ ಪರಂಪರೆ ಬೆಳೀತದಪ್ಪ. ಈ ಪರಂಪರೆಯನ್ನ ನೆನೆಯೋದು ಕೂಡ ಒಂದು ದೊಡ್ಡ ಮಹಾಫಲ. ಯಾಕೆ? ಯಾವತ್ತಿಗೂ ಕೂಡ ಮಂತ್ರಗಳನ್ನು ಹೇಳಬೇಕಾದ್ರೆ ಬರೀ ಮಂತ್ರ ಹೇಳಿದ್ರೆ ಫಲ ಇಲ್ಲ. ಏನ್ ಮಾಡಬೇಕು? ಯಾವ ಛಂದಸ್ಸು, ಯಾರು ದೇವತೆ, ಯಾರು ಋಷಿ, ಇವೆಲ್ಲ ಹೇಳಬೇಕು. ನಮ್ಮ ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಬರೆಯುವಾಗ ಒಂದು ಮಾತು ಬರೀತಾರೆ. ಏನಂತ ಬರೀತಾರೆ ಅಂತಂದ್ರೆ, ಇದು ವೈಷ್ಣವ ಮಂತ್ರೋದ್ಧಾರಕಾಣ ಅಂತ ಹೇಳ್ತಾರೆ. ಅಂದ್ರೆ ವೈಷ್ಣವ ಮಂತ್ರವನ್ನ ಉದ್ಧಾರ ಮಾಡಿದವರು ಅಂತ ಹೇಳ್ತಾರೆ.
ವೈಷ್ಣವ ಮಂತ್ರವನ್ನು ಉದ್ಧಾರ ಮಾಡೋದು ಹೇಗೆ ಅಂತ ಪ್ರಶ್ನೆ. ಯಾಕೆ ಹೇಳಿ? ಯಾಕೆಂದ್ರೆ ಮಂತ್ರ ಅನಾದಿ ಕಾಲದಿಂದ ಅನಂತ ಕಾಲದವರೆಗಿರೋದು. ಅಂತ ಮಂತ್ರವನ್ನ ಈ ಶ್ರೀಮದಾಚಾರ್ಯರು ಮಂತ್ರವನ್ನ ಉದ್ಧಾರ ಮಾಡಿದ್ರು ಅಂತ ಹೇಳ್ತಾರೆ. ಅದೇ ಸಾಧ್ಯ ಅಂತ. ಆಗ ವ್ಯಾಖ್ಯಾನಕಾರರು ಹೇಳ್ತಾರೆ, ವೈಷ್ಣವ ಮಂತ್ರೋದ್ಧಾರ ಕಾಣಂ ಅಂದ್ರೆ ಮಂತ್ರ ಇದೆ ಅಂತ ಇಟ್ಕೊಳ್ಳಿ, ಆ ಮಂತ್ರ ಇದ್ರೆ ಸಾಕಾಗೋದಿಲ್ಲ, ಆ ಮಂತ್ರ ನಿಮ್ಗೆ ಏನು ಉಪಯೋಗ ಇಲ್ಲ. ಮತ್ತೆ ಯಾವಾಗ ಅಂದ್ರೆ ಆ ಮಂತ್ರಕ್ಕೆ ದೇವತೆ ಯಾರು, ಛಂದಸ್ಸು ಏನೋ, ಋಷಿ ಯಾರು, ದೇವತೆ ಇವೆಲ್ಲವನ್ನೂ ಕೂಡ ತಿಳಿದುಕೊಂಡು ಅದರ ಧ್ಯಾನ ಶ್ಲೋಕವನ್ನ ತಿಳಿದುಕೊಂಡು ಆ ಮಂತ್ರ ಜಪ ಮಾಡಿದರೆ ಮಾತ್ರ ನಿನಗೆ ಮಂತ್ರ ಫಲ. ಯಾವ ಮಂತ್ರವು ಸುಮ್ಮನೆ ಜಪ ಮಾಡಿದ್ರೆ ಇಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ವಿಷ್ಣು ಸಹಸ್ರನಾಮವು ದಿವ್ಯ ಮಂತ್ರ. ಅದನ್ನು ಹೇಳಬೇಕಾದರೂ ಕೂಡ ಸುಮ್ಮನೆ ವಿಶ್ವಂ ವಿಷ್ಣುರ್ವ ಷಟ್ಕಾರ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಮತ್ತೆ ಏನ್ ಮಾಡ್ಬೇಕು? ಅಸ್ಯ ಶ್ರೀ ವಿಷ್ಣೋರ್ ಸಹಸ್ರನಾಮ ದಿವ್ಯ ಸ್ತೋತ್ರ ಮಹಾಮಂತ್ರಸ್ಯ ಭಗವಾನ್ ವೇದವ್ಯಾಸ ಋಷಿ ಅನುಷ್ಠು ಛಂದ, ಇವೆಲ್ಲ ಹೇಳಬೇಕು. ನಾರಾಯಣೋ ದೇವತಾ ಅಂತ ಹೇಳಿ ಆ ಛಂದಸ್ಸು ದೇವತೆ ಋಷಿಗಳನ್ನ ತಿಳಿದುಕೊಂಡು ನೀವು ಆ ಧ್ಯಾನ ಶ್ಲೋಕ ಹೇಳಬೇಕು. ಧ್ಯಾನ ಶ್ಲೋಕ ಅಂದ್ರೆ ಏನು? ಆ ಮಂತ್ರದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪವನ್ನು ವರ್ಣನೆ ಮಾಡುವ ಶ್ಲೋಕ, ಅದು ಧ್ಯಾನ ಶ್ಲೋಕ. ಈಗ ಗಾಯತ್ರಿ ಮಂತ್ರ ಇದೆ, ಗಾಯತ್ರಿ ಮಂತ್ರಕ್ಕೆ ಅಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ಅಂತ ಹೇಳಬೇಕಾ ಬೇಡವಾ? ವಿಶ್ವಾಮಿತ್ರ ಋಷಿ ಅಂತೆಲ್ಲ ಹೇಳಿ ಛಂದಸ್ಸು ಮೊದಲಾಗಿರತಕ್ಕಂಥವುಗಳನ್ನ ಹೇಳಿ ಆಮೇಲೆ ಧ್ಯಾನ ಶ್ಲೋಕ. ದಯ್ಯಸ್ತದಾ ಸವಿತರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಎಷ್ಟೋ ದಾರಿ ತಪ್ಪಿಸಿ ಬಿಡ್ತಾರೆ. ನಮಗೆ ಶ್ರೀಮದಾಚಾರ್ಯ ಇಲ್ಲದೆ ಹೋಗಿದ್ದಿದ್ದು ನಾವೇನ್ ಮಾಡ್ತಿದ್ವಿ? ಅದೇ 5 ತಲೆ ಇದೆಯಲ್ಲ ಗಾಯತ್ರಿ ದೇವಿ, ಅದೇ ದೇವಿ ಅಂತ ಕಣ್ಣು ಮುಂದೆ ಮಾಡ್ತಾ ಇದ್ವಿ. ಶ್ರೀಮದಾಚಾರ್ಯ ಹೇಳ್ತಾರೆ ಅಲ್ಲ, ತಪ್ಪು ಕಲ್ಪನೆ. ಮತ್ತೆ ಏನು? ಹಾಗಾದ್ರೆ ದಯ್ಯಸ್ತದಾ ಸವಿತರ ಮಂಡಲ ಮಧ್ಯವರ್ತಿ ನಾರಾಯಣನೇ ಹೊರತು ಅದು ಸ್ತ್ರೀ ರೂಪ ಅಲ್ಲ. ಅಲ್ರಿ ಗಾಯತ್ರಿ ಅಂತ ಉಂಟು, ಸ್ತ್ರೀ ರೂಪ ಅಲ್ವಾ ಅಂದ್ರೆ ಅಲ್ಲ. ಯಾಕೆ ಅಂತಂದ್ರೆ ಗಾಯತ್ರಿ ಬೇರೆ, ಗಾಯತ್ರಿ ಬೇರೆ. ಗಾಯತ್ರಿ ಅಂದ್ರೆ ಸ್ತ್ರೀಲಿಂಗ, ಗಾಯತ್ರಿ ಅಂದ್ರೆ ಪುಲ್ಲಿಂಗ. ಏನ್ ಅರ್ಥ ಆಗತ್ತೆ? ಗಾಯತ್ರಿ ಅಂತ ಹೆಣ್ಣು ರೂಪ ಅಲ್ಲ. ಗಾಯಂತಂ ತ್ರಾಯತೆ ಅಸ್ಮಾನ್ ಇತಿ ಗಾಯತ್ರಿ ಅಂದ್ರೆ ಏನರ್ಥ? ಯಾರು ತನ್ನನ್ನ ಸ್ತೋತ್ರ ಮಾಡ್ತಾರೆ ಅಂತವರನ್ನ ರಕ್ಷಣೆ ಮಾಡುವ ಭಗವದ್ರೂಪ ಅಂತ ಅರ್ಥ. ಆ ಮಂತ್ರಕ್ಕೆ ಆ ಹೆಸರು ಬರ್ಲಿಕ್ಕೆ ಏನ್ ಕಾರಣ? ಈ ಮಂತ್ರವನ್ನು ಯಾರು ಜಪ ಮಾಡ್ತಾರೆ ಅವರ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ ಅಂತ ದಿವ್ಯ ಮಂತ್ರ ಅಂತ. ಹೀಗೆ ನೀವು ಧ್ಯಾನ ಶ್ಲೋಕವನ್ನ ಆ ರೂಪ ಹೇಗಿದೆ ಅದಕ್ಕೆ ಹೇಳ್ತಾರೆ. ದಯ್ಯತ್ತದಾತ ವಿತರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ, ಕಮಲದಲ್ಲಿ ಕೂತಿದ್ದಾನಂತೆ. ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್, ಮೊಸಳೆಯ ಆಕಾರದಲ್ಲಿರತಕ್ಕಂಥ ಓಲೆಯನ್ನು ಕಿವಿಗೆ ಹಾಕೊಂಡಿದ್ದಾನೆ. ಧೃತ ಶಂಖ ಚಕ್ರವನ್ನು ಧರಿಸಿದ್ದಾನೆ. ರಕ್ತೋ ವರ್ಣ ಅಗ್ನಿರ್ಮುಖ ಬ್ರಹ್ಮಾಸಿರ ವಿಷ್ಣು ಹೃದಯ, ಇವೆಲ್ಲ ರೂಪದಿಂದ ಅವನನ್ನು ಚಿಂತನೆ ಮಾಡಿದರೆ ಆ ಮಂತ್ರ ಫಲಕಾರಿ ಆಗತ್ತೆ. ಇಲ್ದಿದ್ರೆ ಅಷ್ಟು ಸುಲಭ ಮಂತ್ರ ಹೇಳಿದ ಕೂಡಲೇ ಫಲಕಾರಿ ಆಗೋದಾಗಿದ್ರೆ ಟೇಪ್ ರೆಕಾರ್ಡಿಗೂ ಮೋಕ್ಷ ಸಿಗಬೇಕಾಗುತ್ತೆ. ಎಲ್ಲ ಸಿಡಿ ಗಿಡಿ ಎಲ್ಲ ಹಾಕಿರ್ತಾರಲ್ಲ ಮೈಕು, ಆ ಮೈಕಕ್ಕೂ ಕೂಡ ಮೋಕ್ಷ ಆಗ್ಬಿಡ್ಬೇಕಾಗ. ಯಾಕಾಗಲ್ಲ ಅಂದ್ರೆ ಅದೇನು ಬರೀ ಮಂತ್ರ, ಅದಕ್ಕೆ ಏನೂ ಗೊತ್ತಿಲ್ಲ. ಹಾಗಾಗಿ ಇವೆಲ್ಲವನ್ನು ತಿಳಿದುಕೊಂಡು ಮಾಡಿದ್ರೆ ಮಾತ್ರ ವೇದಗಳು ಫಲಕಾರಿ. ಅದನ್ನ ರಾಯರು ತೋರಿಸ್ತಾರೆ. ಅದನ್ನ ಹೇಳ್ತಾರೆ ವೈಷ್ಣವ ಮಂತ್ರೋದ್ಧಾರ ಕಾಣ. ಶ್ರೀಮದಾಚಾರ್ಯ ಏನ್ ಮಾಡಿದ್ದಾರೆ? ಆ ಯಾವ ಮಂತ್ರಗಳಿಗೆ ಯಾವುದು ಧ್ಯಾನ ಶ್ಲೋಕ, ಅಂಗನ್ಯಾಸ ಹೇಗೆ, ಕರನ್ಯಾಸ ಹೇಗೆ, ಋಷಿ ಯಾರು, ಛಂದಸ್ ಯಾರು, ಇವೆಲ್ಲವನ್ನು ತಿಳಿಸಿಕೊಡದೆ ಹೋಗಿದ್ದಿದ್ರೆ ನಮಗೆ ಯಾವ ಮಂತ್ರವೂ ಇವತ್ತು ನಮಗೆ ಸಿಗ್ತಿರ್ಲಿಲ್ಲ. ಅದನ್ನ ತಿಳಿಸಿಕೊಟ್ಟವರು ಶ್ರೀಮದ್ ಆಚಾರ್ಯರು ಅಂತ ಮೊದಲಿಗೆ ಫೈಂಡ್ ಔಟ್ ಮಾಡಿದವರು ಯಾರು? ನಮ್ಮ ರಾಯರು. ಆದ್ದರಿಂದ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಪ್ರತಿನಿತ್ಯ ಅದನ್ನು ಹೇಳಿ, ಪ್ರತಿನಿತ್ಯ ಸ್ಮರಣೆ ಮಾಡ್ಕೊಳ್ಳಿ. ಅಲ್ರಿ ಅವ್ರು ಹೇಳಲಿಕ್ಕೆ ಅವ್ರಿಗೇನ್ ಗೊತ್ತಾ ಅಂತ ಕೇಳಬೇಡಿ. ಅದಕ್ಕೆ ಹೇಳ್ತಾರೆ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರ ಹಣಾಂ. 7 ಕೋಟಿ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಂಡವರು ಶ್ರೀಮದ್ ಆಚಾರ್ಯರು, ಸಾಮಾನ್ಯರಲ್ಲ. ಅಂತವರ ಮಾತು ರಾಯರ ಬಾಯಿಂದಲೇ ಕೇಳಬೇಕು. ಶ್ರೀಮದ್ ಆಚಾರ್ಯರ ಮಹತ್ವ ಎಂತದ್ದು ಅಂತ. ಆ ರೀತಿಯಾಗಿ ಅದನ್ನು ಹೇಳ್ತಾರೆ. ಆ ಪರಂಪರೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಪರಂಪರೆಯನ್ನು ತಿಳಿದುಕೊಂಡ್ರೆ ಮಾತ್ರ, ನಾನು ಮೊದಲನೇ ದಿನ ಹೇಳುವಾಗ ಹೇಳಿದೆ,
ಭಾಗವತ ಸಾರೋದ್ಧಾರವನ್ನು ವಿಷ್ಣು ತೀರ್ಥರು ಬರೆದಿದ್ದಾರೆ ಅಂತ ಅಷ್ಟು ಹೇಳಿಬಿಟ್ಟು ನಾನು ಹೋಗ್ಬಿಡ್ಬೋದಾಗಿತ್ತು. ಯಾಕೆ? ಅವರು ಗುರುಗಳು ಯಾರು, ಯಾರತ್ರ ಅಧ್ಯಯನ ಮಾಡಿದ್ರು, ಅವರ ಅಪ್ಪ ಯಾರು, ಅವರ ಅಮ್ಮ ಯಾರು, ಯಾಕೆ ಬೇಕಾಗಿತ್ತು? ಅವೆಲ್ಲವನ್ನು ತಿಳಿದುಕೊಂಡ್ರೆ ಮಾತ್ರ ಇದು ಫಲಕಾರಿ. ನೋಡಿ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಪರಂಪರೆ ತಪ್ಪಿ ಹೋಗಿದೆ. ಇವತ್ತು ಮದುವೆ ಮಾಡ್ಕೊಳ್ಬೇಕಾದ್ರೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಪತ್ರ ಬರೀತಾರೆ, ನಾನು ಇಂಥ ಹುಡುಗನ ಜೊತೆಗೆ ಮದುವೆ ಮಾಡ್ಕೊಳ್ತಾ ಇದ್ದೆ, ನೀವು ಬಂದು ಆಶೀರ್ವಾದ ಮಾಡ್ರಿ. ನೀನ್ ಯಾರು, ನಿಮ್ಮ ಅಪ್ಪ ಯಾರು, ಅಜ್ಜ ಯಾರು, ತಾನು ಏನು ಹಿಂದೆ ಮುಂದೆ ಇಲ್ಲ, ನಿರ್ಗತಿಕ ಅಂತ ಹೇಳ್ಕೊಂಡಂಗಾಯ್ತು. ಅದು ಏನು ಹೇಳಬೇಕು? ಹಾಗಲ್ಲ. ಇಂತಹ ಹೆಸರಿನ ಶರ್ಮಣ ಪ್ರಪೌತ್ರಾಯ, ಶರ್ಮಣ ಪೌತ್ರಾಯ, ಶರ್ಮಣ ಪುತ್ರಾಯ, ಅಸ್ಮಿನ್ ಶರ್ಮಣೆ ಶ್ರೀಧರ ಸ್ವರೂಪಾಯ ವರಾಯ, ಮತ್ತೆ ಅಮುಕ ನಾಮ್ನೀಂ, ಮತ್ತೆ ಯಾರವಳು, ಮತ್ತೆ ಇಂತಹ ಶರ್ಮಣ ಪ್ರಪೌತ್ರೀಂ, ಇಂತಹ ಶರ್ಮಣ ಪೌತ್ರೀಂ, ಇಂತಹ ಶರ್ಮಣ ಪುತ್ರೀಂ, ಅಮುಕ ನಾಮ್ನೀಂ, ಆ ಹೆಸರನ್ನು ಹೇಳಿ ಇವರನ್ನ ನಾನು ಇಂಥ ಹುಡುಗನಿಗೆ ಕೊಟ್ಟು ಮದುವೆ ಮಾಡುದು. ಅಂದ್ರೆ ಈ ಪರಂಪರೆ ಬೇಕು. ಎಲ್ಲೇ ಕೇಳಿ, ಪರಂಪರೆ ಇಲ್ಲದೆ ಏನು ಮಾಡ್ಲಿಕ್ಕಾಗಲ್ಲ. ಅಪ್ಪನ ಶ್ರಾದ್ದ ಮಾಡ್ಬೇಕಾದ್ರೆ ಯಾರು ಸತ್ತಿದ್ದಾರೆ, ನಮ್ಮಪ್ಪ, ಅವರು ಶ್ರಾದ್ದ ಮಾಡ್ರಿ ಅಂದ್ರೆ ತಾತನ ಹೆಸರೇನು, ಮುತ್ತಾತನ ಅಲ್ಲ, ನಿನ್ನ ನಮ್ಮಪ್ಪ ಸತ್ತಿದ್ದಾರೆ, ಅವರ ಹೆಸರು ಹೇಳಿದ್ರೇನೆ, ಪರಂಪರೆ ಹೇಳಿದ್ರೇನೆ ಅವರಿಗೆ ಸದ್ಗತಿ, ಇಲ್ದ್ರೆ ಇಲ್ಲ. ಯಾವತ್ತೂ ನಾವು ನಮ್ಮ ಹಿರಿಯರನ್ನ ನಾವು ಮರಿಬಾರದು. ನಮ್ಮ ಹಿರಿಯರನ್ನ ಮರ್ತರೆ ನಮ್ಮ ಜನ್ಮ ವ್ಯರ್ಥ. ನಮ್ಮ ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಸಪ್ತಮ ಸ್ಕಂದದಲ್ಲಿ ನರಸಿಂಹದೇವರ ಅವತಾರ ಆಗುವಾಗ ಒಂದು ಮಾತು ಬರೀತಾರೆ. ನರಸಿಂಹದೇವರು ಯಾತಕ್ಕೋಸ್ಕರವಾಗಿ ಸಿಂಹದ ಮೋರೆಯನ್ನು ಇಟ್ಟುಕೊಂಡು ಬಂದ್ರು ಅಂತ. ಸಿಂಹದ ಮೋರೆಯನ್ನು ಯಾಕೆ ಇಟ್ಕೊಂಡ್ರು? ಇದು ಪ್ರಶ್ನೆನೇ ಅಲ್ಲ. ಮೊದಲನೇದು ಯಾಕೆ ಹೇಳಿ. ಮತ್ತೆ ಹುಲಿ ಮೊರೆ ಇಟ್ಕೊಂಡಿದ್ರೆ ಆಗಲೂ ಅದೇ ಕ್ವಶನ್, ಹುಲಿ ಮೊರೆ ಯಾಕೆ ಇಟ್ಕೊಂಡ್ರು? ಕರಡಿ ಮೊರೆ ಇಟ್ಕೊಂಡ್ರೆ ಕರಡಿ ಮೊರೆ ಯಾಕೆ ಇಟ್ಕೊಂಡ್ರು? ಅದು ಕೊನೆ ಇಲ್ಲೇ ಇಲ್ಲ. ಆದರೂ ಭಾಗವತ ವ್ಯಾಖ್ಯಾನಕಾರರು ಅದಕ್ಕೆ ಉತ್ತರ ಕೊಡ್ತಾರೆ, ಬೇಕು ಅಂತಲೇ ಸಿಂಹದ ಮೊರೆ ಇಟ್ಟುಕೊಂಡದ್ದು. ಯಾಕೆ? ಯಾಕೆ ಅಂದ್ರೆ ಜಗತ್ತಿನಲ್ಲಿ ಒಂದೇ ಒಂದು ಪ್ರಾಣಿ ತಾನು ನಡ್ಕೊಂಡು ಹೋದ ದಾರಿಯನ್ನ ಹಿಂತಿರುಗಿ ನೋಡುವ ಸ್ವಭಾವ ಇರೋದು ಒಂದೇ ಒಂದು ಪ್ರಾಣಿ, ಅದು ಸಿಂಹ ಮಾತ್ರ. ಅದಕ್ಕೇನು ಸಂಬಂಧ? ನೀವು ಕೂಡ ಜೀವನದಲ್ಲಿ ಮುಂದೆ 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 ಹೋಗ್ತೀರಿ. ವಿದ್ಯೆಯಲ್ಲಿಯೋ, ಹಣದಲ್ಲಿಯೋ, ಅಧಿಕಾರದಲ್ಲಿಯೋ, ಇನ್ಯಾವುದರಲ್ಲೋ ಮೇಲೆ 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 ಹೋಗ್ತಾ ಇರ್ತೀರಿ. ಅದು ಸಹಜ. ಹೋಗೋದು ತಪ್ಪಲ್ಲ, ಮೇಲೆ ಮೇಲೆ ಹೋಗೋದು ತಪ್ಪಲ್ಲ. ಆದರೆ ಹೋಗುವಾಗ ಯಾರಿಂದಾಗಿ ನಾನು ಇಷ್ಟೆತ್ತರಕ್ಕೇರಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಮಾತ್ರ ನೀವು ಮನುಷ್ಯರಾಗ್ತೀರಿ. ಇಲ್ಲದಿದ್ರೆ ಪಶುಗಳು ಅಂತ ಜಗತ್ತಿಗೆ ಸಂದೇಶವನ್ನ ಕೊಡೋದಕ್ಕೋಸ್ಕರವಾಗಿಯೇ ನರಸಿಂಹದೇವರು ಸಿಂಹದ ಮೋರೆಯನ್ನು ಇಟ್ಟುಕೊಂಡ್ರು ಅಂತ ಮಾತು ಹೇಳ್ತಾರೆ. ಎಂತ ಅದ್ಭುತವಾದ ವ್ಯಾಖ್ಯಾನ ನೋಡಿ. ಇಲ್ದಿದ್ರೆ ಸಿಂಹದ ಮೋರೆ ಯಾಕೆ ಇಟ್ಟುಕೊಂಡು? ಸಿಂಹದ ಮೋರೆ ನೋಡುವಾಗೆಲ್ಲ ನಮಗೆ ಎಚ್ಚರ ಬರಬೇಕು. ಯಾಕೆ? ನಾನು ಯಾರಿಂದಾಗಿ ಇಷ್ಟು ಎತ್ತರ ಏರ್ತಾ ಇದ್ದೇನೆ, ಯಾರಿಂದಾಗಿ ನಾನು ಇಷ್ಟು ವಿದ್ಯೆಯನ್ನು ಕಲಿತೆ, ಯಾರಿಂದಾಗಿ ಇಷ್ಟು ನಾನು ಸಂಪಾದನೆ ಮಾಡಿದೆ, ಅದನ್ನೇ ಮರ್ತು ಬಿಟ್ರೆ ಅದಕ್ಕೆ ಯಾವತ್ತಿಗೂ ಕೂಡ ಪರಂಪರೆಯನ್ನ ಯಾವತ್ತೂ ಬಿಟ್ಟು ಕೊಡಬಾರದು. ಪರಂಪರೆಯನ್ನ ಪೂರ್ಣ ತಿಳ್ಕೊಳ್ಬೇಕು. ಅದಕ್ಕೋಸ್ಕರವಾಗಿಯೇ ಅದಕ್ಕೆ ನೋಡಿ, ನಮ್ಮಲ್ಲಿ ಇದರಲ್ಲಿ ಗೋತ್ರ ಏನು ಅಂತ. ಯಾಕೆ ಗೋತ್ರ ಬೇಕು? ಪರಂಪರೆಯನ್ನು ತಿಳಿಸೋದೇ ಗೋತ್ರ. ಅದರಲ್ಲಿ ನೋಡಿ 3 ತಲೆಮಾರನ್ನ ನಮಗೆ ತಿಳಿಸಿಕೊಡ್ತದೆ. ಕಾಶ್ಯಪ ಗೋತ್ರ ಅಂತ ಇಟ್ಕೊಳ್ಳಿ, ಬರೀ ಕಾಶ್ಯಪ ಗೋತ್ರ ಅಂತ ಹೇಳೋದಿಲ್ಲ. ಕಾಶ್ಯಪ, ಆವತ್ಸಾರ, ನೈಧ್ರುವ, ಪರಂಪರೆ ಬೇಕು. ಎಲ್ಲೆಲ್ಲಿಯೂ ಪರಂಪರೆಯನ್ನು ಬಿಟ್ಟು ಕೊಟ್ಟ ಉಲ್ಲೇಖವೇ ಇಲ್ಲ. ನಮ್ಮ ಹಿರಿಯರ ಸ್ಮರಣೆ ಸದಾ ಇರಬೇಕು ಅಂತ ನೋಡಿ. ಶ್ರಾದ್ದ ಮಾಡಬೇಕಾದ್ರೆ ಹಿರಿಯರ ಆರಾಧನೆ ಉಂಟು. ಅದೇ ಮದುವೆ ಮುಂಜಿ ಗೃಹ ಪ್ರವೇಶ ಮಾಡ್ರಿ, ಅಲ್ಲೂ ನಾಂದಿ ಅಂತ ಹಿರಿಯರನ್ನು ಕರೀಲೇಬೇಕು. ಕರೆದು ಅವರನ್ನ ಪ್ರಾರ್ಥನೆ ಮಾಡ್ಕೊಂಡು, ಸ್ವಾಮಿ ನೀವು ಆಶೀರ್ವಾದ ಮಾಡಿದ್ರೆ ಮಾತ್ರ ಮುಂದೆ ಈ ಕೆಲಸ ನಡೀತದೆ ಅಂತ. ಯಾವತ್ತೂ ಪರಂಪರೆಯನ್ನು ಬಿಟ್ಟು ಕೊಡಬಾರದು ಅಂತ ಹೇಳೋದಕ್ಕೆ ಈ ಭಾಗವತ ಓದ್ತೀರಿ. ಭಾಗವತದ ಪರಂಪರೆ ಏನು ಅಂತ ತಿಳ್ಕೊಂಡ್ರೆ ಮಾತ್ರ ಭಾಗವತ ಅರ್ಥ ಆಗುತ್ತೆ ಅಂತ ಹೇಳಿ ಪರಂಪರೆಯನ್ನು ವಿವರಣೆ ಕೊಟ್ಟರು. ಇಷ್ಟೆಲ್ಲ ಆದ್ಮೇಲೆ ಹೇಳ್ತಾರೆ, ಹೌದು, ಬ್ರಹ್ಮದೇವರಿಗೆ ಪರಮಾತ್ಮ ಮೊದಲಿಗೆ ಉಪದೇಶ ಮಾಡಿದ ಅಂತ ಹೇಳಿದ್ರಿ. ಯಾವುದದು ಅಂತ ಕೇಳಿದಾಗ ಆಗ ಹೇಳ್ತಾರೆ ನೋಡಿ, ಪುರಾಮಯ ಪ್ರೋಕ್ತ ಮಜಾಯನಾಭ್ಯೆ ಪತ್ನೇ ನಿಷಣ್ಣಾಯ ಮಮಾದಿ ಸರ್ಗೇ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ ಸೂರಯೋ ಭಾಗವತಂ ವದಂತಿ. ಎಂಥ ಅದ್ಭುತವಾದ ಮಾತು ಹೇಳ್ತಾರೆ. ಭಗವಾನ್ ಶ್ರೀಕೃಷ್ಣ ಉದ್ಧವನಿಗೆ ಹೇಳುವಂತಹ ಮಾತು ಹಿಂದೆ ಪದ್ಮಕಲ್ಪದ ಆದಿಸೃಷ್ಟಿಯಲ್ಲಿ ನನ್ನ ನಾಭೀಕಮಲದಲ್ಲಿ ಕೂತಿರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರಿಗೆ
ನನ್ನ ಮಹಿಮೆಯನ್ನು ವರ್ಣಿಸುವಂತಹ ಉತ್ತಮ ಶಾಸ್ತ್ರವನ್ನ ಉಪದೇಶ ಮಾಡಿದ್ದೆ. ಅದನ್ನೇ ಅವರು ಬ್ರಹ್ಮದೇವರು ಕೇಳಿದ್ರು, 4 ಮಾತು ಉಪದೇಶ ಮಾಡಿ ಸ್ವಾಮಿ ಅಂತ. 4 ಮಾತು ಉಪದೇಶ ಮಾಡಿ ಅಂದಾಗ ಬ್ರಹ್ಮದೇವರಿಗೆ ಪರಮಾತ್ಮ ಉಪದೇಶ ಮಾಡಿದ್ದೆ 4 ಶ್ಲೋಕ. ಅಲ್ಲಿಂದಲೇ ಬಂತು ನಮ್ಮಲ್ಲಿ ಒಂದು ಪದ್ಧತಿ. ಏನು, ಈ ಭಾಗವತಕ್ಕೆ ಯಾಕಿಷ್ಟು ಮಹತ್ವ ಅಂತ ಕೇಳಿ. ಅದಕ್ಕೆ ನಮ್ಮಲ್ಲಿ ಒಂದು ಮಾತುಂಟು ನೋಡಿ, ಏನು ಅಂತ, ಏನಾದರೂ ಕೆಲಸ ಮಾಡಿಬಿಟ್ರೆ ಯಾರು ಈ ತರ ಮಾಡ್ಲಿಕ್ಕೆ ಹೇಳಿದ್ದು ಅಂತ ನಾವು ಜೋರು ಮಾಡ್ತೇವೆ. ಯಾರು ಈ ತರ ಮಾಡ್ಲಿಕ್ಕೆ ಹೇಳಿದ್ದು? ಇಲ್ಲ, ಆಚಾರ್ಯ ಹೇಳಿದ್ರು ಅದಕ್ಕೆ ಮಾಡಿದೆ. ಯಾರ್ರೀ ಅವರಿಗೆ ಎದೆ ಹೇಳಿದ್ರೆ 4 ಅಕ್ಷರ ಇಲ್ಲ, ಅವ್ರೇನ್ ಮಾಡ್ತಾರೆ ಅಂತ. ಅಂದ್ರೆ ಏನರ್ಥ? ಬೈದಾಗ ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲ, ಅವ್ರೇನ್ ಹೇಳ್ತಾರೆ? ಹಾಗಾದ್ರೆ 3 ಅಕ್ಷರ ಇದೆ ಅಂತ ಅರ್ಥವಾ? ಏನ್ 4 ಅಕ್ಷರ ಇಲ್ಲ ಅಂದ್ರೆ ಏನ್ ಕಲ್ತಿಲ್ವಾ? ಆ ಈ ಗೊತ್ತಿಲ್ವಾ? ಮತ್ತೆ ನೀವು ಹೇಳಿದ್ರಲ್ಲ ಎದೆ ಹೇಳಿದ್ರೆ 4 ಅಕ್ಷರ ಇಲ್ಲ ಅಂತ. ಹೊಗಳುವಾಗ್ಲೂ ಅಷ್ಟೇ, ಏನ್ ಕಲ್ತಿದ್ದೀರಿ ಅಂತ ಕೇಳಿ ದೊಡ್ಡವರು ಬಂದು, ಏನೋ ಸ್ವಾಮಿ ನಿಮ್ಮ ಹಿರಿಯರ ಆಶೀರ್ವಾದ 4 ಅಕ್ಷರ ಕಲ್ತಿದ್ದೇನೆ. ಏನು 5 ಅಕ್ಷರ ಕಲ್ತಿಲ್ವಾ? 6 ಅಕ್ಷರ ಕಲ್ತಿಲ್ವಾ? ಅದೇನು ಸುಳ್ಳು ಹೇಳಿದ್ರ? 4 ಅಕ್ಷರ ಅಂತ. 4 ಅಕ್ಷರ ಅಂದ್ರೆ ಆ ಈ ಅಲ್ಲ, ಮತ್ತೆ ಯಾವುದದು? ಭಾಗವತ ಎಂಬ 4 ಅಕ್ಷರ ಅಂತ ಅರ್ಥ. ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲ, ಅವನೇನ್ ಹೇಳ್ತಾನೆ ಅಂದ್ರೆ ಭಾಗವತ ಜ್ಞಾನ ಇಲ್ಲ, ಅವನೇನ್ ಹೇಳ್ತಾನೆ? ಏನೋ ಹಿರಿಯರ ಆಶೀರ್ವಾದ ಸ್ವಾಮಿ 4 ಅಕ್ಷರ ಕಲ್ತಿದ್ದೇನೆ ಅಂದ್ರೇನು? ಬೇರೆ ವಿದ್ಯೆಯನ್ನ ಕಲಿಬಹುದು, ಭಾಗವತ ಕಲ್ತ್ರೆ ಬರೋದಿಲ್ಲ. ಹಿರಿಯರ ಆಶೀರ್ವಾದ ಇದ್ರೆ ಮಾತ್ರ ಬರುತ್ತೆ, ಅದು ನಿಮ್ಮಿಂದ ಬಂತು ಅಂತ ಅರ್ಥ. ಅದನ್ನೇ ಹೇಳ್ತಾರೆ 4 ಅಕ್ಷರ ಅಂತ. ಅದಕ್ಕೆ ಈ ಭಾಗವತಕ್ಕೆ ನೋಡಿ 18 ಪುರಾಣಗಳು, 18 ಉಪಪುರಾಣಗಳಿದೆ. ಎಲ್ಲಿಯಾದರೂ ನೋಡಿ, ಎಲ್ಲ 18 ಪುರಾಣಗಳು ಭಾಗವತವನ್ನು ಕೊಂಡಾಡುತ್ತೆ. ಭಾಗವತ ಶ್ರೇಷ್ಠ, ಭಾಗವತ ಶ್ರೇಷ್ಠ ಅಂತ. ಅದೇ ಭಾಗವತದಲ್ಲಿ ಬೇರೆ ಪುರಾಣವನ್ನು ಕೊಂಡಾಡಿದ್ದು ನೋಡಿದ್ದೀರಾ? ಇಡೀ ಭಾಗವತದಲ್ಲಿ ಬೇರೆ ಯಾವ ಪುರಾಣವನ್ನ ಶ್ರೇಷ್ಠ ಅಂತ ಹೇಳಲಿಲ್ಲ. ಆದರೆ 18 ಪುರಾಣವು ಭಾಗವತವನ್ನ ಶ್ರೇಷ್ಠ ಅಂತ ಹೇಳುತ್ತೆ. ಅದಕ್ಕೆ ಬೇರೆ ಎಲ್ಲ ಪುರಾಣಗಳ ಹೆಸರು ಮಾತ್ರ ಹೇಳ್ತಾರೆ. ವಾಮನ ಪುರಾಣ, ಗರುಡ ಪುರಾಣ, ವರಾಹ ಪುರಾಣ, ಅಗ್ನಿ ಪುರಾಣ, ಇಷ್ಟೇ. ಆದ್ರೆ ಭಾಗವತಕ್ಕೆ ಮಾತ್ರ ಹಾಗಲ್ಲ. ಶ್ರೀಮದ್ ಭಾಗವತ ಅಂತ ಒಂದು ಮುಕುಟ, ಕಿರೀಟ ಇಟ್ಟೇ ಮಾತಾಡ್ತಾರೆ, ಅಂತಹ ಸರ್ವಶ್ರೇಷ್ಠವಾದದ್ದು ಅಂತ. ಹಾಗಾದ್ರೆ ಇಂತಹ ಭಾಗವತಕ್ಕೆ ನೋಡಿ, ಅದ್ರಲ್ಲಿ ಹೆಸರಿನಲ್ಲೇ ಎಷ್ಟು ಸ್ವಾರಸ್ಯ ಇದೆ, ವರ್ಣನೆ ಮಾಡ್ತಾರೆ. ನಿಜವಾಗಿಯೂ ಖುಷಿ ಆಗ್ತದೆ. ಯಾಕೆ ಹೇಳಿ ನೋಡಿ, ಭಾಗವತ ಬೇರೆ ಪುರಾಣಗಳ ಹೆಸರು ಹೇಳ್ಬೇಕಾದ್ರೂ ಕಷ್ಟ ನೋಡಿ. ಬ್ರಹ್ಮ ವೈವರ್ತ್ಯ ಪುರಾಣ, ಅಗ್ನಿ ಪುರಾಣ, ನೃಸಿಂಹ ಪುರಾಣ, ಸ್ವಲ್ಪ ಕಷ್ಟಪಡ್ಬೇಕು. ಇದು ಹಾಗಿಲ್ಲ. ಭಾಗವತ ಎಂತ ಮಗು ಕೂಡ ಹೇಳ್ಬೋದು ನೋಡಿ, ಸರಳವಾಗಿ ಹೇಳ್ಬೋದು. ಎಲ್ಲ ಅಲ್ಪ ಪ್ರಾಣ. ಎಲ್ಲ ಅಲ್ಪ ಪ್ರಾಣ ಮಾಡಿದರೆ ಮೊದಲಿಗೊಂದು ಮಹಾಪ್ರಾಣ ಇಟ್ರಲ್ಲ, ಭಾ ಅಂತ ಅನ್ಬೇಕು. ಅದು ಭಾಗವತ ಅಲ್ಲ, ಭಾಗವತ ಅಂತ ಅನ್ಬೇಕು. ಅದನ್ನ ಯಾಕೆ ಮಹಾಪ್ರಾಣ ಮಾಡಿದ್ರಿ? ಯಾಕೆ ಅಂದ್ರೆ ಬೇಕು ಅಂತ ಇಟ್ಟೆ ಅಂತಾರೆ ವೇದವ್ಯಾಸರು. ಯಾಕೆ ಇಟ್ರಿ? ಯಾರಿಗೆ ಜೀವನದಲ್ಲಿ ಭಾ ಅಂದ್ರೆ ಯಾರು? ಭಾರತೀ ರಮಣ ಅಂತ ಅರ್ಥ. ಅವನ ಅನುಗ್ರಹ ಅಂದ್ರೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಅವರ ಅನುಗ್ರಹ ಯಾರಿಗಾಗುತ್ತೆ ಮುಂದಿನ ಜೀವನ ಎಲ್ಲ ಅಲ್ಪ ಪ್ರಾಣ ಅಂತ ತೋರಿಸಲಿಕ್ಕೆ ಭಾಗವತ ಅಂತ ಹೇಳಿದ್ರು. ಹಾಗಾದ್ರೆ ಇಷ್ಟು ದೊಡ್ಡ ಗ್ರಂಥ ಆಗಿದ್ರೆ ಅದನ್ನು 7 ದಿನ ಕೇಳಬೇಕು ಅಂತ ಯಾಕೆ ಹೇಳ್ತಾರೆ? ಲೈಫ್ ಲಾಂಗ್ ಕೇಳಬೇಕು ಅಂತ ಹೇಳ್ಬೇಕಲ್ವಾ? ನೋಡಿ, ಎಲ್ಲಿ ನೋಡಿ 7 ದಿನ ಭಾಗವತ, 7 ದಿನ ಭಾಗವತ, ಸಪ್ತಾಹ. ಕ್ರಿಶ್ಚಿಯನ್ರಿಗೂ ನಮಗೂ ವ್ಯತ್ಯಾಸ ಏನಾಯ್ತು? ಯಾಕೆ ಹೇಳಿ? ಅವರಲ್ಲಿ ಒಂದು ಪದ್ಧತಿ ಇದೆ. ಏನು? 7 ದಿನ ಪಾಪ ಮಾಡೋದು, ಸಂಡೆ ಹೋಗಿ ಪ್ರೇ ಮಾಡಿಬಿಟ್ರೆ ಪರಿಹಾರ. ನಮ್ದು ಸ್ವಲ್ಪ ವ್ಯತ್ಯಾಸ. ಇಡೀ ಲೈಫ್ ಪಾಪ ಮಾಡೋದು, 1 ದಿನ ಆಚಾರ್ಯ ನಮ್ಮ ಮನೆಯಲ್ಲಿ ಭಾಗವತ ಹೇಳ್ರಿ, ಸರಿ ಆಚಾರ್ಯ ಬರ್ತಾರೆ ಭಾಗವತ. ಅಲ್ಲಿಗೆ ಏನಾಯ್ತು? ಯಾಕೆ ಹೇಳಿಸಿದ್ರಿ? ಅದು ಇಷ್ಟು ದಿವಸ ಪಾಪ ಮಾಡಿದ್ವಲ್ಲ, ಅದೆಲ್ಲ ಪರಿಹಾರ ಆಗ್ಲಿ ಅಂತ ಭಾಗವತ ಹೇಳಿಸ್ಬಿಟ್ವಿ. ಏನ್ ಅಷ್ಟು ಸುಲಭನ ಭಾಗವತ ಕೇಳಿದ್ರೆ ಪರಿಹಾರ ಆಗ್ಲಿಕ್ಕೆ? ಹಾಗಾದ್ರೆ 7 ದಿನ ಯಾಕೆ ಕೇಳ್ಬೇಕು? ಲೈಫ್ ಲಾಂಗ್ ಕೇಳಿ ಅಂತ ಹೇಳ್ರಿ, ಅದು ಹಾಗೆ ಅರ್ಥ. ಮತ್ತೆ 7 ದಿನದ ಕಥೆ ಅಂತ ಹೇಳ್ತೀರಲ್ಲ, ಅದಕ್ಕೆ ಪುರಂದರದಾಸನ ಕೇಳ್ರಿ, ಅವ್ರು ಹೇಳ್ತಾರೆ 7 ದಿನದ ಕಥೆಯನ್ನು ಹೇಳಿರೋ ವೈಕುಂಠಕ್ಕೆ. ಏನರ್ಥ? 7 ದಿನ ಕೇಳಿ ಅಂತ ಅರ್ಥ ಅಲ್ಲ. ಮತ್ತೆ ಏನು? ಪ್ರತಿಯೊಬ್ಬ ದೇಹದೊಳಗೆ ಒಬ್ಬ ಜೀವ ಇರ್ತಾನೆ. ಆ ಜೀವ ಒಂದಲ್ಲ ಒಂದಿನ ದೇಹವನ್ನು ಬಿಟ್ಟು ಹೇಳ್ಬೇಕು, ಯಾವತ್ತೋ ಒಂದಿನ ಹೇಳಲೇಬೇಕು, ಹಾಗೆ ಕೂಡ್ಲಿಕ್ಕಿಲ್ಲ. ಆ 7 ದಿನದ ತನಕ ಕೇಳುವ ಕತೆ ಅದು 7 ದಿನದ ಕತೆ ಹೊರತು ನಾಟ್ ಓನ್ಲಿ 7 days. ಏನೋ ಕೇಳಬೇಕು ಅಂತ ಅರ್ಥ. ಹಾಗಾಗಿ ದೇಹದಲ್ಲಿರತಕ್ಕಂಥ ಜೀವ ಏಳುವ ತನಕ ಕೇಳುವ ಕತೆ ಅಂತ ಹೀಗೆ ಅದ್ಭುತವಾದ ವರ್ಣನೆಯನ್ನು ಮಾಡ್ತಾರೆ. ಅಂತಹ ಭಾಗ ಅಲ್ಲ, ಏನ್ ಫಲ?
ಮತ್ತದೊಳಗೆ ನೋಡಿ, ಹೆಸರು ಹೇಳಿದ್ರೆ ಫಲ ಏನು, ಅದರ ಸ್ವಾರಸ್ಯ ಏನು, ಹೇಗೆ ಫಲ ಸಿಗುತ್ತೆ ಎಲ್ಲ ಬಂತು. ಅಂದ್ರೆ ಭಾಗವತದಲ್ಲಿ ಫಲ ಏನು? ಭಾಗವತ ಏನು? ಭಾಗವತ ಅಂದ್ರೆ ಬ ಅಂದ್ರೆ ಭಕ್ತಿ ಅಂತ ಅರ್ಥ, ಗ ಅಂದ್ರೆ ಗತಿ, ಏ ಗತ್ಯರ್ಥ ತೇತೆ ಜ್ಞಾನಾರ್ಥ. ಗ ಅಂದ್ರೆ ಗತಿ ಜ್ಞಾನ, ಬ ಅಂದ್ರೆ ಭಕ್ತಿ, ಗ ಅಂದ್ರೆ ಜ್ಞಾನ, ವ ಅಂದ್ರೆ ವೈರಾಗ್ಯ. ಜ್ಞಾನ ಭಕ್ತಿ ವೈರಾಗ್ಯವನ್ನ ತ ಅಂದ್ರೇನು? ತಂದು ಕೊಡುತ್ತೆ, ತನೋತಿ ತಂದು ಕೊಡುತ್ತೆ. ಜ್ಞಾನ ಭಕ್ತಿ ವೈರಾಗ್ಯವನ್ನ ಯಾವುದು ತಂದು ಕೊಡುತ್ತೆ ಅದೇ ಭಾಗವತ. ಹೆಸರಿನೊಳಗೆ ಫಲ ಬಂತು. ಈ ರೀತಿಯಾಗಿ ಅಂತಹ ಭಾಗವತವನ್ನ ಬ್ರಹ್ಮದೇವರಿಗೆ ಉಪದೇಶ ಮಾಡಬೇಕಾದ್ರೆ ಆ ಬ್ರಹ್ಮದೇವರು ಕೇಳಿದ್ರು 4 ಮಾತು ಹೇಳಿ ಅಂತ. ಇದು ಹರಿವಾಯುಗಳಲ್ಲಿ ತುಂಬಿಕೊಂಡಿದೆ. ನಮ್ಮ ಮಧ್ವಾಚಾರ್ಯರು ಬದರಿಯಲ್ಲಿ ಕಾಷ್ಟಮನ ವ್ರತ ಮಾಡಿ ತಾವು ದೊಡ್ಡ ಬದರಿಗೆ ಹೋಗ್ಬೇಕು, ವೇದವ್ಯಾಸದೇವರ ಆಜ್ಞೆ ಆಗಿದೆ ಅಂತ ಹೊರಟಾಗ ಶಿಷ್ಯರು ಹೇಳ್ತಾರೆ, ಸ್ವಾಮಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀರಿ, ತಡೆಯುವ ಶಕ್ತಿ ನಮಗಿಲ್ಲ, ಆದ್ರೆ ಕೊನೆಗೊಂದು 4 ಮಾತು ಹೇಳಿ ಹೋಗಿ ಸ್ವಾಮಿ, ನಿಮ್ಮ ಮಾತನ್ನೇ ನಾವು ಅನುಷ್ಠಾನ ಮಾಡಿಕೊಂಡು ಸಾಧನೆ ಮಾಡ್ಕೊಂತೀವಿ ಅಂತ ಕೇಳಿದಾಗ ಶ್ರೀಮದ್ ಆಚಾರ್ಯರು ನೋಡಿ, ತಾವು ಸ್ವತಃ ಬಾಯಿಯಿಂದ ಹೇಳಿದ ಮಾತು 4 ಮಾತು. ಅವ್ರು ಕೇಳಿದ್ರು 4 ಮಾತು ಹೇಳಿದ್ದ, 4 ಮಾತು ಹೇಳಿದ್ರು. ಯಾವುದದು? ನೇದೃಶಂ ತಲಮಲಂ ಶಮಲಗ್ನಂ ನಾಸ್ಯತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಸ್ಮದುಕ್ತಿ ಸದೃಶಂ ಹಿತರೂಪಂ. 4 ಮಾತು. ಏನು 4? ನೋಡಪ್ಪ, ಬದರಿ ನಾರಾಯಣನಿಗೆ ಸಮಾನವಾದ ದೇವರು ಮತ್ತೊಬ್ಬನಿಲ್ಲ. ಬದರಿಗೆ ಸಮಾನವಾದ ಕ್ಷೇತ್ರ ಮತ್ತೊಂದಿಲ್ಲ, ಗಂಗೆಗೆ ಸಮಾನವಾದ ನೀರು ಮತ್ತೊಂದಿಲ್ಲ, ನಾರಾಯಣನಿಗೆ ಸಮಾನವಾದ ದೇವರಿಲ್ಲ, ನನ್ನ ಮಾತಿಗೆ ಸಮಾನವಾದ ಹಿತವಚನ ಜಗತ್ತಿನಲ್ಲಿಲ್ಲ. ಈ 4 ನೆನೆಸಿಕೋ ಉದ್ಧಾರ ಆಗ್ತಿ ಅಂತ. 2 ಆಧ್ಯಾತ್ಮಕ್ಕೆ, 2 ಭೌತಿಕಕ್ಕೆ. ಅಂದ್ರೆ ಬಾಹ್ಯ ಸಾಧನೆಗೆ 2, ಆಂತರಿಕ ಸಾಧನೆಗೆ 2. ಯಾಕೆ ಅಂದ್ರೆ ಬದರಿಗೆ ಸಮಾನವಾದ ಕ್ಷೇತ್ರ ಇಲ್ಲ ಮತ್ತು ಗಂಗೆಗೆ ಸಮಾನವಾದ ನೀರಿಲ್ಲ. ಯಾಕೆ? ಹೊರಗಿನ ಶುದ್ಧಿಗೆ. ಒಳಗಿನ ಶುದ್ಧಿಗೆ ವಿಷ್ಣುವಿಗೆ ಸಮಾನವಾದ ದೇವರಿಲ್ಲ, ನನ್ನ ಮಾತಿಗೆ ಸಮಾನವಾದ ಹಿತವಚನ ಮತ್ತೊಂದಿಲ್ಲ. ಇದು ಆಂತರಿಕ ಸಾಧನೆ. 2 ಸಾಧನೆಗೆ 2 ಅದ್ಭುತವಾದ ತತ್ವವನ್ನ ಜಗತ್ತಿಗೆ ನೀಡಿದ ಮಹಾನುಭಾವರು 4 ಮಾತಿನಲ್ಲಿ ಇಡೀ ಶಾಸ್ತ್ರಾರ್ಥ ಹೇಗೆ ಹೇಳಿದರೋ ಹಾಗೆ ಇಲ್ಲಿ ನಮ್ಮ ಇದಕ್ಕೆ ಕಾರಣ ಯಾರು? ಆ ಬ್ರಹ್ಮದೇವರಿಗೆ ಪರಮಾತ್ಮ ಉಪದೇಶ ಮಾಡಿದೆ. ಏನದು? 4 ಮಾತು. ಯಾವುದದು ಅಂತ ಕೇಳಿದಾಗ ಪ್ರಾರಂಭ ಮಾಡ್ತಾರೆ ನೋಡಿ. ಯಾಕೆ ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ 4 ಶ್ಲೋಕವನ್ನ ಪ್ರತಿನಿತ್ಯ ಯಾರು ಹೇಳ್ತಾರೆ ಇಡೀ ಭಾಗವತ ಪಾರಾಯಣ ಮಾಡಿದ ಪುಣ್ಯ. 18,000 ಶ್ಲೋಕ ಪಾರಾಯಣ ಮಾಡಿದರೆ ಎಷ್ಟು ಪುಣ್ಯ ಬರಬೇಕೋ ಅಷ್ಟು ಪುಣ್ಯ ನಿತ್ಯದಲ್ಲಿ ಈ 4 ಶ್ಲೋಕ ಹೇಳ್ಕೊಂಡ್ಬಿಡ್ರಿ. ಇಡೀ ಜೀವನ ಭಾಗವತ ಪಾರಾಯಣ ಮಾಡಿದ ಪುಣ್ಯ. ಅಂತಹ ದಿವ್ಯವಾದಂತ ಶ್ಲೋಕ. ಮೇಲೇನು ಕಥೆ ಇಲ್ಲ, ಏನಿಲ್ಲ, ಬರೀ ತತ್ವ. ಹೇಗೆ ಅಂತನ್ನೋದನ್ನ ಆ ಶ್ಲೋಕ ಅಕಸ್ಮಾತ್ತಾಗಿ ಹೇಳ್ಕೊಳ್ಳುವಾಗ 2 ಮಾತು ನೆನಪಿಗೆ ಬರಲಿ ಅಂತ ಅದರ ಸಾಧಾರಣವಾದ ಅರ್ಥವನ್ನು ಬಿಡಿಸ್ತೇನೆ. ಆಳವಾಗಿ ಎಷ್ಟು ಬಿಡಿಸಿದರೂ ಸಾಕಾಗೋದಿಲ್ಲ. ನಮ್ಮ ವಿಷ್ಣು ತೀರ್ಥ ಶ್ರೀಪಾದಂಗಳವರು ಅದಕ್ಕೆ ಯಾವ ರೀತಿಯಾದ ವ್ಯಾಖ್ಯಾನವನ್ನ ಮಾಡಿದ್ದಾರೆ ಅದನ್ನ ಬಿಡಿಸಿ ನಿಮ್ಮ ಮುಂದೆ ಇಡ್ತೀನಿ. ಮೊದಲನೇದಾಗಿ ಆ ಬ್ರಹ್ಮದೇವರಿಗೆ ಪರಮಾತ್ಮ ಉಪದೇಶ ಮಾಡಿರ್ತಕ್ಕಂತಹ ಮೊದಲನೆಯ ಶ್ಲೋಕ, ಚತುಶ್ಲೋಕಿ ಭಾಗವತ. ಯಾವುದದು? ಅಹಮೇವಾ ಸಮಗ್ರೇ ಚ ನಾನ್ಯತ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ. ಇದು ಮೊದಲನೇ ಶ್ಲೋಕ. ಅರ್ಥ ಆಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಹೇಳ್ತೇನೆ. ಏನಿಲ್ಲ, ಭಗವಂತ ಹೇಳ್ತಾ ಇದ್ದಾನೆ, ನಾನು ಸೃಷ್ಟಿಯ ಪೂರ್ವದಲ್ಲಿ ಅಂದರೆ ಪ್ರಳಯ ಕಾಲದಲ್ಲಿ, ಸೃಷ್ಟಿಯ ಪೂರ್ವ ಅಂದ್ರೆ ಪ್ರಳಯ, ಆ ಪ್ರಳಯ ಕಾಲದಲ್ಲಿ ನಾನಿದ್ದೆ. ಹೇಗಿದ್ದೆ? ಸ್ವತಂತ್ರವಾಗಿದ್ದೆ, ಯಾರ ಅಧೀನದಲ್ಲೂ ನಾನಿರಲಿಲ್ಲ. ಒಂದು ತಿಳ್ಕೊಳ್ಳಿ, ಯಾರ ಅಧೀನದಲ್ಲೂ ಇಲ್ಲದಿರುವ ದೇವರು ಅಂದ್ರೆ ಅದು ಭಗವಂತನೊಬ್ಬನೇ. ಅವನಿಗೆ ಯಾರ ಸಪೋರ್ಟು ಬೇಡ. ಇದರೊಳಗೆ ಬರ್ತದೆ ನೋಡಿ. ಇವೆಲ್ಲ ದಾಸರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ. ಆದರೂ ಕೂಡ ಹೇಳ್ತೇನೆ.
ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಅಂತ. ಅದರಲ್ಲಿ ಏನು ತಲೆಬುಡ ಅರ್ಥ ಆಗಲ್ಲ. ನೀವು ಮೇಲ್ ನೋಡಿದ್ರೆ ಏನು ವಿಜಯರಾಯರ ಮಾತು ಎಂಥದ್ದು ಅಂತ ಆಳವಾಗಿ ಇಳಿದಾಗಲೇ ಗೊತ್ತಾಗೋದು. ಅಲ್ಲಿ ಹೇಳ್ತಾರೆ, ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೆನೋ, ವ್ಯಂಜನ ಮೊದಲಾದ ನಾನಾ ರಸಗಳ ಬುಂಜಿಸುವುದು ಮತ್ತೇನೋ ಅಂತ ಕೇಳ್ತಾರೆ. ಏನರ್ಥ ಅಂದ್ರೆ ಸಂಜೆ ತನಕ ಇದ್ದು, ಇವ್ರು ಯಾವತ್ತಾದ್ರೂ ಬುಟ್ಟಿ ಹಿಡ್ಕೊಂಡು ಸಂಜೆ ತನಕ ತಿರುಗಾಡಿದ್ದು ಉಲ್ಲೇಖ ಇದೆಯಾ? ಮತ್ತೆ ಏನು ಹೇಳ್ತಾರ, ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿನೇ ಸಿಗಲಿಲ್ಲ ಅಂತ. ಏನ್ ಗಂಜಿ ಬೇಡಿದ್ದಾರೆ ಯಾರನ್ನಾದ್ರೂ? ಹೇಗೆ? ಅದಕ್ಕೆ ಸಂಜೆ ಅಂದ್ರೆ ಆ ಸಂಜೆ ಅಲ್ಲ, ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ ನಮ್ಮ ಇಡೀ ಜೀವನವನ್ನ ಉಪನಿಷತ್ತು ಹೇಳುತ್ತೆ. ಮೊದಲ 24 ವರ್ಷ ಪ್ರಾತಃ ಸವನ ಅಂತೆ, ಆಮೇಲೆ 48 ವರ್ಷ ಮಾಧ್ಯಂದಿನ ಸವನ, ಅಂದ್ರೆ 72 ವರ್ಷ. 72 ವರ್ಷದ ನಂತರದ ಜೀವನ ಉಂಟಲ್ಲ, ಆಯುಷ್ಯ ಪೂರ್ತಿ, ಅದನ್ನ ಸಾಯಂಕಾಲ ಸಂಜೆ ಅಂತ ಕರೆದಿದ್ದಾರೆ. ಸಾಯಂಕಾಲ ಆ ಸಂಜೆ ತನಕ ಅಂದ್ರೆ ನನ್ನ ವಯಸ್ಸು ಮುಗಿತಾ ಬಂತು, ಆದರೂ ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೇನು. ಗಂಜಿ ಅಂದ್ರೆ ಏನು? ಯಾಕೆ ಗಂಜಿ ಹೇಳಿದ್ರು? ಚಪಾತಿ, ಅನ್ನ, ಪಲ್ಯ ಏನಾರು ಹೇಳ್ಬೋದಾಗಿತ್ತಲ್ಲ, ಅದರಲ್ಲಿ ಯಾಕೆ ಹೇಳಲಿಲ್ಲ? ಯಾಕೆ ಅಂದ್ರೆ ಇವತ್ತು ಅನ್ನ ಇದೆ ಅಂತ ಇಟ್ಕೊಳ್ಳಿ, ತಿನ್ಲಿಕ್ಕಾಗತ್ತಾ? ಅದಕ್ಕೆ ಏನಾದ್ರೂ ಸಪೋರ್ಟ್ ಬೇಕು, ಹುಳಿ ಬೇಕೋ, ಸಾರು ಬೇಕೋ, ಮಜ್ಜಿಗೆ ಬೇಕೋ, ಮೊಸರು ಬೇಕು, ಏನಾದ್ರು ಬೇಕು. ಚಪಾತಿ ಮಾಡಿದ್ರು ಅದಕ್ಕೆ ಪಲ್ಯ ಬೇಕು, ಪೂರಿ ಮಾಡಿದ್ರು ಸಾಗು ಬೇಕು, ಹೋಳಿಗೆ ಮಾಡಿದ್ರು ತುಪ್ಪ ಬೇಕು, ಏನಾದ್ರೂ ಒಂದನ್ನೇ ಡೈರೆಕ್ಟ್ ಆಗಿ ತಿನ್ನುವಂತದ್ದಿಲ್ಲ. ಮತ್ತೆ ಯಾವುದಾದ್ರೂ ಡೈರೆಕ್ಟ್ ಆಗಿ ಒಂದನ್ನೇ ಯಾವುದರ ಅಪೇಕ್ಷೆ ಇಲ್ಲದೆ ತಿನ್ನುವಂತ ಪದಾರ್ಥ ಅಂತ ಇದ್ರೆ ಅದು ಗಂಜಿ ಮಾತ್ರ. ಯಾಕೆ ಹೇಳಿ? ಆ ಗಂಜಿಗೆ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಏನು ಹಾಕಿದ್ರೆ ತಿನ್ನೋದಷ್ಟೇ. ಅಂದ್ರೆ ಅರ್ಥ ಏನು? ಬೇರೆ ಪದಾರ್ಥಗಳು ಅಂತಂದ್ರೆ ಇತರ ತತ್ವಾಭಿಮಾನಿ ದೇವತೆಗಳು, ಅವರಿಗೆಲ್ಲ ಸಪೋರ್ಟ್ ಬೇಕೇ ಬೇಕು. ದೊಡ್ಡವರ ಆಶ್ರಯ ಇಲ್ಲದೆ ಅವ್ರು ಏನೂ ಮಾಡೋದಿಲ್ಲ. ಗಂಜಿಯನ್ನು ಯಾಕೆ ಹೇಳಿದ್ರೆ, ಆ ಗಂಜಿಗೆ ಮಾತ್ರ ಯಾರ ಸಪೋರ್ಟ್ ಬೇಡ, ಸರ್ವತಂತ್ರ ಸ್ವತಂತ್ರ ಬಿಂಬರೂಪನಾದ ಪರಮಾತ್ಮ. ನೋಡಿ, ಸಂಜೆ ತನಕ ನನ್ನ ವಯಸ್ಸು 72 ಆಗೋಯ್ತು, ಇನ್ನೂ ಕೂಡ ಒಳಗಡೆ ಇರತಕ್ಕಂಥ ಗಂಜಿಯನ್ನ ಅಂದ್ರೆ ಬಿಂಬರೂಪನ ಪರಮಾತ್ಮನನ್ನ ಕಾಣಲಿಲ್ಲ ಅಂತ ದಾಸರ ವಾಣಿ. ಅದು ಸಣ್ಣ ಸೌಟಿ ಯಾಕೆ ಹೇಳಿದ್ರು ಅಂದ್ರೆ, ಸೌಟು ಅಂದ್ರೆ ಎಲ್ಲಿರ್ತದೆ? ಪಾಯಸದೊಳಗೆ ಇರ್ತದೆ, ಅಲ್ಲೇ ಮಲಗಿರ್ತದೆ. ಅದು 24 ಗಂಟೆ ಪಾಯಸ. ಕೇಳಿ ಆ ಸೌಟನ್ನ, ಪಾಯಸದ ರುಚಿ ಹೇಗುಂಟು ಅಂತ ಗೊತ್ತಿಲ್ಲ ಅಂತದೆ. ಹಾಗೆ ನಾವು ಕೂಡ ಸೌಟೆ. ಯಾಕೆ ಹೇಳಿ? ಒಳಗೇ ಬಿಂಬ ಇದ್ದಾನೆ, ಆ ಬಿಂಬ ಹೇಗಿದ್ದಾನೆ ಅಂದ್ರೆ ಗೊತ್ತಿಲ್ಲ ಅಂತ. ಸೌಟಿಗೂ ನಿನಗೇನು ವ್ಯತ್ಯಾಸ? ಬಿಂಬನ ಪರಿಚಯ ಇಲ್ಲದೆ ಬಳಲಿದೆ. ಆದರೂ ವ್ಯಂಜನ ಮೊದಲಾದ ನಾನಾ ರಸಗಳನ್ನು ಉಂಬೋದು ಅಂದ್ರೆ ಏನು ಅರ್ಥ? ವ್ಯಂಜನ ಅಂದ್ರೆ ಗಂಜಿಯನ್ನು ಬಿಟ್ಟು ಉಳಿದ ಪದಾರ್ಥಗಳು, ಅವುಗಳು ಷಡ್ರಸಾನ್ನವನ್ನು ಊಟ ಮಾಡ್ತೇನಲ್ಲ, ನನಗೆ ಬಿಂಬನನ್ನೇ ಕಾಣದಿದ್ದ ದರಿದ್ರ ನಾನು. ಆದರೆ ನೀ ಬಿಂಬನನ್ನ ಕಾಣದಿದ್ದ ದರಿದ್ರ, ನಿನ್ನ ಹತ್ರ ನಾವು ತತ್ವಾಭಿಮಾನಿಗಳು ವ್ಯಾಪಾರ ಮಾಡಲ್ಲ ಅಂತ ಹೊರಟೋಗ್ಬೇಕಾಗಿತ್ತು. ಆದ್ರೆ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಒಳಗೆ ನಿಂತುಕೊಂಡು ಚಾಚೂ ತಪ್ಪದೆ ವ್ಯಾಪಾರ ಮಾಡ್ತಾರಲ್ಲ, ಇದು ಎನ್ನ ಪುಣ್ಯಗಳಿಂದ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಅಂತನ್ನುವ ಅಭಿಪ್ರಾಯದಲ್ಲಿ ಮಾತನಾಡ್ತಾರೆ ಅಲ್ಲ. ಹಾಗೆ ತಿಳಿತಾ ಹೋದ್ರೆ ತುಂಬಾ ಉಂಟು, ಯಾವುದು ತಲೆಬುಡ ಅರ್ಥ ಆಗದಿದ್ದ ಮಾತುಗಳೆಲ್ಲ ಹಾಗೆ ಇದೆ. ಯಾರೋ ಒಬ್ರು ಮೊನ್ನೆ ಕೇಳಿದ್ರು ಏನು ಅಂತ, ಅಲ್ಲ ಪ್ರಸಂಗ ಬಂತು ಅದರಿಂದ ಹೇಳ್ತೇನೆ, ಮತ್ತೆ ಮುಂದೆ ಹೋಗ್ತೇನೆ. ಅಲ್ಲಿ ಏನು ಹೇಳಿದ್ರು ಅಂದ್ರೆ, ಮೈದುನನಿಗೊಲಿದ ವಿಜಯ ವಿಠಲರೇಯ ಪಾದಸಾಕ್ಷಿ ಅನುಭವವೋ. ಏನರ್ಥ? ಎಲ್ರು ಹೇಳಿದ್ರು, ಪ್ರಶ್ನೆ ಇತ್ತದು. ಆ ಪ್ರಶ್ನೆಗೆ ಕೇಳಿದ್ದು ಏನು ಅಂತ, ಮೈದುನನಿಗೊಲಿದ ಅಂದ್ರೆ ಯಾರು? ನಾವು ಹಾಡಾಡ್ತೇವೆ, ಹಾಡಾಡುವಾಗ ಅರ್ಥ ಗೊತ್ತಿಲ್ಲದೆ ಹಾಡಿದ್ರೆ, ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ವಲ್ಲನು ಹರಿವಲ್ಲ, ಅಷ್ಟು ಸುಲಭ ಅರ್ಥ ಆಗೋದಿಲ್ಲ. ಮತ್ತೆ ಹಾಗಾದ್ರೆ ಏನರ್ಥ? ಅದಕ್ಕೆ ನಾನು ಹೇಳಿದೆ, ಹಾಗರ್ಥ ಅಲ್ಲ. ಮೈದುನನಿಗೊಲಿದ ಅಂದ್ರೆ ಏನು? ಎಲ್ರೂ ಹೇಳೋದೇನು ಕೃಷ್ಣ ಅಂತ. ಕೃಷ್ಣ ಮೈದುನ. ನಾನು ಕೇಳಿದೆ, ಅಲ್ಲಿ ವಾಕ್ಯ ಏನು ಗೊತ್ತಾ? ಭಾವ ಮೈದುನ ಅಂತ ಎರಡು ಸಂಬಂಧ. ಬಾಯಿ ಮೈದುನ ಅಲ್ಲ ಅದು, ಭಾವ ಮೈದುನ ಅಂದ್ರೆ ಹೆಂಡತಿಯ ತಮ್ಮ ಅಥವಾ ಅಣ್ಣನನ್ನ ಮೈದುನ ಅಂತ ಕರೆಯೋದು, ತಂಗಿ ಅಥವಾ ಅಕ್ಕನ ಗಂಡನನ್ನ ಭಾವ ಅಂತ ಕರೆಯೋದು. ಇಲ್ಲಿ ಯಾರ ಸಂಬಂಧ? ಈ ಅರ್ಜುನನಿಗೆ ಕೃಷ್ಣ ಒಲಿದದ್ದು ಅಂತ ನೀವು ಅರ್ಥ ಮಾಡೋದಾಗಿದ್ರೆ ಅಲ್ಲಿ ಏನಾಗಬೇಕು? ಕೃಷ್ಣನ ತಂಗಿಯ ಗಂಡ. ಹಾಗಾದ್ರೆ ಏನಾಗ್ಬೇಕು? ಮೈದುನ ಅಲ್ಲ, ಭಾವನಿಗೊಲಿದ ವಿಜಯ ವಿಠಲ ಅನ್ಬೇಕು. ಆವಾಗ ಅರ್ಜುನ ಸರಿ.
ಮತ್ ನೀವ್ ಹೇಗೆ ಮೈದುನನಿಗೊಲಿದ ವಿಜಯ ವಿಠಲ ಅಂದ್ರಿ? ಅರ್ಥವೇ ಆಗಲ್ಲ. ಆಗ ಸ್ವಾಮಿ ಅರ್ಥ ಆಗಲ್ಲ ಅಂತ ಅವ್ರನ್ನ ಹಿಡಿದ್ರೆ ಮುಂದಿನ ವಾಕ್ಯದಲ್ಲಿ ಕ್ಲೂ ಕೊಟ್ಟಿದ್ದೀನಿ ಅಂತಾರೆ. ಮುಂದಿನ ವಾಕ್ಯ ಎಲ್ಲಿದೆ? ಪಾದ ಸಾಕ್ಷಿ ಅನುಭವವೋ ಅಂದ್ರು. ಏನು ಪಾದ ಸಾಕ್ಷಿ? ಯಾರನ್ನ ತಗೋಬೇಕು ಗೊತ್ತಿಲ್ವಾ? ಮುಂದಿನ ಪಾದ ಸಾಕ್ಷಿ ಅನುಭವ ಅಂದ್ರೆ ಏನ್ ಗೊತ್ತಾ? ಅನುಭವ ಅಂದ್ರೆ ಅನುಗ್ರಹ. ಸಾಕ್ಷಿ ಯಾರು ಪಾದದಿಂದ ಅನುಗ್ರಹವನ್ನ ಪಡೆದರೋ ಅವರೇ ಸಾಕ್ಷಿ ಅಂತ ಒಂದು ಕ್ಲೂ ಕೊಟ್ರು. ಯಾರು ಪಾದದಿಂದ ಅನುಗ್ರಹವನ್ನು ಪಡೆದ? ಅಹಲ್ಯಾದೇವಿ. ಅಹಲ್ಯಾದೇವಿ ಏನ್ ಮಾಡಿದ್ರು? ಶ್ರೀರಾಮಚಂದ್ರ ದೇವರ ಪಾದ ಸ್ಪರ್ಶದಿಂದ ಉದ್ಧಾರ ಆದ್ಲು. ಅವನನ್ನೇ ತಗೊಳ್ರಿ ಅಂತ ಸೂಕ್ಷ್ಮವಾಗಿ ಪಾದ ಸಾಕ್ಷಿ ಅನುಭವ. ಅಲ್ಲ, ಅವ್ರನ್ನ ತಗೊಂಡು ಹೆಂಗ ನಾವು ಅರ್ಥ ಮಾಡೋದು? ಒಳಗಡೆ ಹೋಗಿ ಆಗ ಅರ್ಥ ಆಗುತ್ತೆ. ಹಾಗಾದ್ರೆ ಈಗ ನೋಡಿ, ಇಲ್ಲಿ ಅಂಗಳದೊಳು ಚಂದ್ರ ಬೇಕೆಂದು ಹಠ ಮಾಡಿದ ಅಂತ ಹಾಡ್ ನೋಡ್ರಿ. ಅಲ್ಲಿ ಏನ್ ಹೇಳ್ತಾರೆ? ಏನ್ ಮಾಡಿದ್ರು ಒಪ್ಪಲಿಲ್ಲ. ಕೊನೆಗೆ ವಶಿಷ್ಠರು ಕನ್ನಡಿ ತೋರಿಸಿದ್ರು, ಬಿಂಬ ಕಂಡ, ಆಯ್ತು, ಎಲ್ಲ ಹೊರಟೋದ್ರು. ಅಬ್ಬಾ, ಹಠ ಕಮ್ಮಿ ಆಯ್ತಲ್ಲ ಅಂತ ಹೊರಟೋದ್ರು. ರಾಮಚಂದ್ರದೇವರೊಬ್ಬರೇ ಕೂತಿದ್ರು. ಆಮೇಲೆ ಚಂದ್ರ ಬಂದ. ಸ್ವಾಮಿ ನೀವೆಲ್ಲಿ, ನಾನೆಲ್ಲಿ? ಏನು ಹಠ ಮಾಡಿಬಿಟ್ರಿ, ಜನ ಎಲ್ಲ ಏನು ಚಂದ್ರನ ವ್ಯಾಲಿವು ಈ ತರ ಆಗೋಯ್ತು. ಹಾಗೆ ಇಲ್ಲಪ್ಪ, ನಿನಗೊಂದು ಕೀರ್ತಿ ಕೊಡೋಣ ಅಂತ ಅನಿಸ್ತು, ಅದಕ್ಕೆ ಹಠ ಮಾಡಿದೆ. ಆದ್ರೂ ನಿನ್ ಮೇಲೆ ಒಂದು ಕೋಪ ಇದೆ ಸ್ವಾಮಿ. ಏನು ಕೋಪಪ್ಪ? ಅಲ್ಲ ಸ್ವಾಮಿ, ನಾನು ಏನ್ ತಪ್ಪು ಮಾಡಿದೆ ಹೇಳ್ರಿ. ಯಾಕೋ ಅಂದ್ರು. ಯಾಕೆ ಅಂದ್ರೆ ನೀನು ಅವತಾರ ಮಾಡಿದೆಯಲ್ಲ, ರಾಮಚಂದ್ರ ದೇವರ ಅವತಾರ ಯಾವಾಗ ಗೊತ್ತಾ? ಮಧ್ಯಾಹ್ನ 12 ಗಂಟೆಗೆ ಅಭಿಜಿತ್ ಲಗ್ನದಲ್ಲಿ. ಎಲ್ಲ ಮುಕ್ಕೋಟಿ ದೇವತೆಗಳು ಇದ್ದಾಗ ನಿನ್ನ ಅವತಾರ ತೋರಿಸಿದೆ. ನಾವೊಬ್ಬನೇ ನೈಟ್ ವಾಚ್ಮ್ಯಾನ್, ನಾನು ಇಲ್ದೇ ಇದ್ದಾಗ ಅವತಾರ ಮಾಡಿದೆಯಲ್ಲ, ನನಗೆ ಯಾಕೆ ನಿನ್ನ ರೂಪ ತೋರಿಸಲಿಲ್ಲ? ಅದಕ್ಕೆ ಸಿಟ್ಟು ಅಂತ. ಓ ಅಷ್ಟೇನಾ? ಯೋಚನೆ ಮಾಡಬೇಡ, ನಿನಗೆ ಒಂದು ಅನುಗ್ರಹ ಮಾಡ್ತೀನಿ. ಅವ್ರು ಯಾರು ಇರಬಾರ್ದು, ನೀ ಒಬ್ಬನೇ ಇರಬೇಕು, ಆಗ ನಿನಗೆ ಅನುಗ್ರಹ ಮಾಡ್ತೀನಿ ಅಂದ. ಅದಕ್ಕೆ ನೋಡಿ, ಕೃಷ್ಣಾಷ್ಟಮಿ ಪಂಚಾಂಗದಲ್ಲಿ ಬರೆದಿರ್ತಾರೆ ಏನು ಅಂತ? ಚಂದ್ರೋದಯಾನಂತರಂ ಕೃಷ್ಣ ಜನನಂ ಅಂತ. ಆ ಅನುಗ್ರಹ ಮಾಡ್ತೀನಿ ಅಂದ. ಚಂದ್ರ ಅಂದ, ಅದೆಲ್ಲ ಬೇಕಾಗಿಲ್ಲ ಅಂದ. ಯಾಕೆ? ನನ್ನ ವಂಶದಲ್ಲೇ ಬಂದಿದ್ಯಾ, ನನಗೆ ತೋರಿಸ್ತೀಯ, ಅದೆಲ್ಲ ಬೇಡ, ರಾಮನಾಗಿ ನನಗೇನು ಅನುಗ್ರಹ ಮಾಡಿದಿ ಹೇಳು ಅಂದ. ಮಾಡ್ತೀನಪ್ಪ ಅಂದ. ಏನು ಅಲ್ರಿ, ಇವನಿಗೆ ಅನುಗ್ರಹ ಮಾಡಿದ್ರೆ ಏನು? ಇವ ಯಾರು? ಮೊದಲು ಅದನ್ನು ಯೋಚನೆ ಮಾಡಿ. 8ನೇ ಸ್ಕಂದ ಭಾಗವತ ಓದಿದಾಗ ಗೊತ್ತಾಗುತ್ತೆ. ಸಮುದ್ರ ಮಥನ ಮಾಡಿದ್ರು. ಸಮುದ್ರ ಮಥನ ಮಾಡಿದಾಗ ಲಕ್ಷ್ಮಿ ಹುಟ್ಟಿದ್ಲು. ಲಕ್ಷ್ಮಿಯ ನಂತರ ಯಾರು ಬಂದ್ರು? ಚಂದ್ರ ಬಂದ. ಹಾಗಾದ್ರೆ ಲಕ್ಷ್ಮಿಗೆ ಏನಾಗ್ಬೇಕು? ಚಂದ್ರ ತಮ್ಮನಾದ. ಹಾಗಾದ್ರೆ ರಾಮನಿಗೆ ಏನಾಗ್ಬೇಕು? ಮೈದನಾದ. ಅಲ್ಲೇನು ಅನುಗ್ರಹ ಮಾಡಿದ್ರಿ ಅಂತ ಕೇಳಿದ. ಈ ಅವತಾರದಲ್ಲೇ ನಿನಗೆ ಅನುಗ್ರಹ ಮಾಡ್ತೀನಿ, ಜಗತ್ತಿನಲ್ಲಿ ಯಾರಿಗೂ ಅನುಗ್ರಹ ಮಾಡದಿದ್ದ ಅನುಗ್ರಹ ಮಾಡ್ತೀನಿ ಅಂದ. ಯಾವ ಅನುಗ್ರಹ ಅಂದ? ನನ್ನಪ್ಪ ನನಗಿಟ್ಟದ್ದು ಶ್ರೀರಾಮ ಅಂತ. ಇನ್ನು ಮೇಲೆ ನನ್ನ ಹೆಸರಿನ ಜೊತೆಗೆ ಯಾರನ್ನೂ ಇಟ್ಕೊಂಡಿಲ್ಲ, ನನ್ನ ಮೈದುನನ್ನ ಮಾತ್ರ ಇಟ್ಕೊಂತೀನಿ. ಅಲ್ಲಿ ತನಕ ಶ್ರೀರಾಮನಾದವ ಮುಂದೆ ಶ್ರೀರಾಮಚಂದ್ರ ಅಂತ ಅನಿಸಿಕೊಂಡ. ಇದು ಮೈದುನನಿಗೊಲಿದ ವಿಜಯ ವಿಠಲ ರೇಯ. ಹೇಗ್ ಗೊತ್ತಾಯಿತು? ಪಾದ ಸಾಕ್ಷಿ ಅನುಭವವೋ. ಅಲ್ಲೇ ಮುಂದೆ ಪಾದದಿಂದ ಅನುಗ್ರಹ ಪಡೆದವ್ರನ್ನ ತಿಳ್ಕೊಳ್ಳಿ, ಆಗ ಅರ್ಥ. ಇಷ್ಟೆಲ್ಲ ಯೋಚನೆಯಿಂದ ಮಾತನಾಡ್ತಾರೆ ಅಂದ್ರೆ ಮೇಲ್ನೋಟಕ್ಕೆ ಕಾಣುವ ಅರ್ಥ ನಮಗೆ ಸರಿ ಆಗುತ್ತಾ ಹೇಳಿ? ಇಷ್ಟು ಅದ್ಭುತವಾದ ಒಂದೊಂದು ಪದ್ಯಗಳನ್ನು ತಗೊಳ್ಳಿ, ತಲೆ ಕೂಡ ಅರ್ಥ ಆಗಲ್ಲ. ಹೋದ್ರೆ ಮಾತ್ರ ಆಳವಾಗಿ ವಿಚಾರ ಮಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಅಷ್ಟು ಸುಲಭವಾಗಿ ಅರ್ಥ ಮಾಡುವಂತದ್ದಲ್ಲ. ವಿಜಯರಾಯರ ಮಾತು ಅಲ್ಲ, ಎಲ್ಲರದು ಹಾಗೆ. ಯಾರೋ ಒಬ್ರು ಕೇಳಿದ್ರು, ನನ್ನ ಪ್ರಸಂಗ ಬಂತು ಅದನ್ನು ಹೇಳ್ಬಿಡ್ತೀನಿ, ಇದನ್ನು ಬಿಡಲ್ಲ, ಪೂರ್ತಿ ಮಾಡಿಯೇ ಮಾಡ್ತೀನಿ, ಯೋಚನೆ ಮಾಡಬೇಡಿ. ಅಲ್ಲಿ ಒಬ್ರು ಪ್ರಶ್ನೆಯನ್ನು ಕೇಳಿದ್ರು. ಅಂದ್ರೆ ಅಲ್ಲ, ದಾಸರ ಮಾತುಗಳೇ ಹಾಗೆ, ಅಷ್ಟು ಸುಲಭ ಅರ್ಥ ಆಗುವಂತದ್ದಲ್ಲ. ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಡೀಪ್ ಆಗಿ ಹೋದ್ರೆ ಮಾತ್ರ ಅರ್ಥ ಆಗುತ್ತೆ ಅಂತ ಅನ್ಲಿಕ್ಕೆ. ಒಬ್ರು ಕೇಳಿದ್ರು ನನ್ನನ್ನ, ಏನು ಶಬರಿ ರಾಮಚಂದ್ರ ದೇವರಿಗೆ ಹಣ್ಣನ್ನ ತಿನ್ನಿಸಿದ್ಲು ಅಂತ ಕತೆ ಉಂಟು. ಯಾರೋ ಹೇಳಿದ್ರಂತೆ, ಎಂಜಲು ಹಣ್ಣನ್ನು ತಿನ್ನಿಸಿಬಿಟ್ರು. ನಮ್ಮ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಎಂಜಲು ಹಣ್ಣನ್ನು ತಿನ್ನಿಸಿದ್ರು ಅಂತ ಉಲ್ಲೇಖವೇ ಇಲ್ಲ. ಹಣ್ಣನ್ನ ತಿನ್ನಿಸಿದ್ಲು ಅಂತುಂಟೆ ಹೊರತು, ರುಚಿಯಾದ ಹಣ್ಣನ್ನು ತಿನ್ನಿಸಿದ್ಲು ಅಂತುಂಟೆ ಹೊರತು ಎಂಜಲು ಮಾಡಿ ತಿನ್ನಿಸಿದ್ಲು. ಇವತ್ತೆಲ್ಲ ಸಿನಿಮಾದಲ್ಲೋ ನಾಟಕದಲ್ಲೋ ಏನು ಬೇಡದ್ದೆಲ್ಲ ತೋರಿಸಿ ಹದಗೆಡಿಸಿ ಬಿಡ್ತಾರೆ. ತಪ್ಪು ತಿಳ್ಕೊಳ್ಬಾರ್ದು. ಅವಳು ಮಹಾಜ್ಞಾನಿ, ಅಪರೋಕ್ಷ ಜ್ಞಾನಿ. ಎಂಜಲು ಮಾಡಿ ತಿನ್ನಿಸಲಿಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ. ಇದ್ದಿದ್ರೆ ಶ್ರೀಮದಾಚಾರ್ಯರು ಒತ್ತಿ ಹೇಳ್ತಿದ್ರು ಎಂಜಲು ಮಾಡಿ ತಿನ್ನಿಸಿದ್ಲು ಅಂತ. ಖಂಡಿತ ಇಲ್ಲ. ಹಣ್ಣನ್ನ ಕೊಟ್ಲು ಅಂತ ಉಂಟು, ಅಷ್ಟೇ ಹೊರತು ಎಂಜಲು ಹಣ್ಣು ಅಂತ ಇಲ್ಲ. ಆಗ ನನಗೆ ಅವರು ಆಕ್ಷೇಪ ಮಾಡಿದ್ರು. ಶ್ರೀಮದಾಚಾರ್ಯ ಹೇಳದೆ ಇದ್ರೆ ಏನಂತೆ, ಅಪರೋಕ್ಷ ಜ್ಞಾನಿಗಳು ಹೇಳಿದ ಮಾತನ್ನು ನೀವು ಒಪ್ತೀರಾ ಅಂದ್ರು. ಖಂಡಿತ ಒಪ್ತೀನಿ ಅಂದೆ.
ಹಾಗಾದ್ರೆ ವಿಜಯರಾಯರ ಮಾತು ಅಂದ್ರು, ಖಂಡಿತ ನಂಗೆ ಶಿರಸಾಮಾನ್ಯ ಅದ್ರಲ್ಲಿ ಏನ್ ನೋ ಡೌಟ್ ಅಂದೆ. ಹಾಗಾದ್ರೆ ಮತ್ತೆ ಅವರು ಹೇಳಿದಾರಲ್ಲ ಎಲ್ಲಿ ಅಂದೆ, ಎಂಜಲ ಫಲಗಳ ಹರಿಗರ್ಪಿಸಿದ ಅಂತ ಉಂಟು. ಹಾಗಾದ್ರೆ ನೀವು ಅವರ ಮಾತಿಗೆ ನೀವು ಅಲ್ಲಗಳಿತೀರಾ? ಇಲ್ಲ, ಖಂಡಿತ ಇಲ್ಲ. ಅದು ಹಾಗಾದ್ರೆ ಅರ್ಥ ಏನು? ಒಂದೇ ಮಾತು ಕೇಳಿದೆ, ಶ್ರೀಮದ್ ಆಚಾರ್ಯರ ಮಾತಿನಿಂದ ವಿಜಯರಾಯರ ಮಾತಿಗೆ ಅರ್ಥ ಮಾಡ್ಬೇಕಾ ಅಥವಾ ವಿಜಯರಾಯರ ಮಾತಿನಿಂದ ಶ್ರೀಮದ್ ಆಚಾರ್ಯರಿಗೆ ಅರ್ಥ ಮಾಡ್ಬೇಕಾ ಅಂದ್ರೆ, ಶ್ರೀಮದ್ ಆಚಾರ್ಯ ಮಾತನ್ನಿಟ್ಟುಕೊಂಡು ವಿಜಯರಾಯರಿಗೆ ಅರ್ಥ ಮಾಡ್ಬೇಕೇ ಹೊರತು ವಿಜಯರಾಯರಿಗೆ ಹೇಳಿದರೆ ಶ್ರೀಮದ್ ಆಚಾರ್ಯ ಮಾತನ್ನು ಹಿಂದೆ ಮುಂದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಶ್ರೀಮದ್ ಆಚಾರ್ಯ ಮಾತಿನಿಂದ ಅರ್ಥ ಮಾಡಿ. ಹಾಗಾದ್ರೆ ಅಲ್ಲಿ ನಿಮಗೆ ಹೇಳಿರತಕ್ಕಂಥದ್ದು ಎಂಜಲ ಹಣ್ಣನ್ನು ಕೊಟ್ಟ ಅಂತಲ್ಲ. ಅದು ಹೆಂಗೆ ಹೇಳ್ತೀರಿ ಅಂದ್ರು. ಅದಕ್ಕೆ ಹೇಳೋದು, ಟೀಕಾರಾಯರ ಪದ್ಯಮಾಲ ಓದ್ರಿ ಅರ್ಥ ಆಗುತ್ತೆ ಅಂದ್ರೆ. ಪದ್ಯಮಾಲದಲ್ಲಿ ಏನಿದೆ ಅಂದ್ರೆ ದೇವರ ಪೂಜೆಯ ಪದ್ಧತಿಯನ್ನ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ನೈವೇದ್ಯದ ಸಂದರ್ಭದಲ್ಲಿ ದೇವರಿಗೆ ಪಂಚಭಕ್ಷ ಪರಮಾನ್ನ ಇಡಿ, ಪ್ರಯೋಜನ ಇಲ್ಲ. ಪಂಚಭಕ್ಷ ಪರಮಾನ್ನದ ಜೊತೆಗೆ ಒಂದು ಲೋಟದಲ್ಲಿಯೋ ತಂಬಿಗೆಯಲ್ಲಿಯೋ ನೀರಿಡಬೇಕು. ನೀರಿಟ್ರೆ ಮಾತ್ರ ನೈವೇದ್ಯ ಪೂರ್ತಿ. ತಿಳ್ಕೊಳ್ಳಿ, ಮನೆಯಲ್ಲಿ ಏನೇ ಇಡ್ರಿ, ಒಂದು ಸಕ್ಕರೆ ನೈವೇದ್ಯ, ಪುಟಾಣಿ ನೈವೇದ್ಯ ಮಾಡ್ರಿ, ಬೇಡ ಅನ್ನಲ್ಲ, ಜೊತೆಗೊಂದು ಲೋಟದಲ್ಲಿ ನೀರಿಡ್ರಿ, ಆಗಲೇ ಅದು ನೈವೇದ್ಯ ಪೂರ್ತಿ ಆಗತ್ತೆ. ಇದು ತತ್ವ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಅಪರೋಕ್ಷ ಜ್ಞಾನಿ ಆಗಿರ್ತಕ್ಕಂಥವಳಲ್ವಾ ಇವಳು, ಅಪರೋಕ್ಷ ಜ್ಞಾನಿ ಆಗಿರ್ತಕ್ಕಂಥ ಶಬರಿ, ಅವಳು ಬರೀ ನೈವೇದ್ಯ ಹಣ್ಣನ್ನು ಕೊಡ್ತಾಳ? ಇಲ್ಲ ತಾನೆ.